ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ ಜನ್ಮದಿನಾಚರಣೆಯ ಅಂಗವಾಗಿ ತೋಟಗಾರಿಕೆ ಇಲಾಖೆ ಕೊಪ್ಪಳದಲ್ಲಿ ಇಂದಿನಿಂದ 5 ದಿನಗಳ ಕಾಲ ಹಮ್ಮಿಕೊಂಡಿರುವ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ 2026ಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ಎಸ್ ತಂಗಡಗಿ ಚಾಲನೆ ನೀಡಿದರು. ಸಂಸದ ಕೆ ರಾಜಶೇಖರ ಹಿಟ್ನಾಳ, ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ, ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಹಕರಾದ ದೀಪ ಸಸ್ಯ ಸಂತೆಯಲ್ಲಿನ ವಿವಿಧ ಹಣ್ಣು, ಕರಿಬೇವು, ವೀಳ್ಯದೆಲೆ, ಸಾಂಬಾರ ಪದಾರ್ಥ, ಅಲಂಕಾರಿಕ ಸಸಿಗಳು ಸೇರಿದಂತೆ ಇತರೆ ತಳಿಯ ಸಸಿಗಳು ಜನರಿಗೆ ಹೆಚ್ಚು ಉಪಯುಕ್ತವಾಗುತ್ತಿವೆ ಎಂದು ಹೇಳಿದರು. ದಾಸವಾಳ ನಾರ್ಮಲ್ ಆಗಿ ಎಲ್ಲಾ ಕಡೆ ಹೇಗಿರುತ್ತೆ, ಕೆಂಪಿರುತ್ತೆ, ಬಿಳಿ ಇರುತ್ತೆ. ಬಟ್ ಇಲ್ಲಿ ನಮ್ಗೆ ಎಲ್ಲಾ ತರದ್ದು ಸಿಕ್ತು. ಪಿಂಕ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ. ಸೊ ವೆರೈಟೀಸ್ ಬಹಳ ಸಿಕ್ತು ಇಲ್ಲಿ ನಮ್ಗೆ. ಮತ್ತೋರ್ವ ಗ್ರಾಹಕ ಸುನಿಲ್, ಹೂವು, ಹಣ್ಣು, ನಾನಾ ರೀತಿಯ ಮರಗಿಡ ಸಸ್ಯ ಸಂತೆಯಲ್ಲಿ ಲಭ್ಯವಿದೆ. ಬರಗಾಲದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಮಳೆ ನೀರು ಕೊಯ್ಲು ಪ್ರಾತ್ಯಕ್ಷಿಕೆ ಸಸ್ಯ ಸಂತೆಯ ಪ್ರಮುಖ ಆಕರ್ಷಣೆಯಾಗಿದೆ ಎಂದರು. ವಿವಿಧ ರೀತಿಯ ಗೊಬ್ಬರಗಳ ಮಾರಾಟಕ್ಕೆ ಬಂದಿದ್ದಾವೆ. ಜೊತೆಗೆ ಅಂಡರ್ ಗ್ರೌಂಡ್ ವಾಟರ್ ಹೆಂಗೆ ರೀಚಾರ್ಜ್ ಮಾಡ್ಬೇಕನ್ನೋದು ಅದು ಮಾಹಿತಿ ಕೊಡ್ತಿದ್ದಾರೆ. ಆಮೇಲೆ ಎಷ್ಟೊಂದು ಸಾವಯವ ಉತ್ಪನ್ನಗಳು ಎಲ್ಲ ಇದಾವೆ. ವಿದ್ಯಾರ್ಥಿನಿ ಸೌಮ್ಯ ನೀಲಕಂಠ ಬ್ಯಾಕವಾಡ ಸಾವಯವ ಉತ್ಪನ್ನ, ತರಕಾರಿ ಮತ್ತು ಹಣ್ಣಿನ ಮಹತ್ವದ ಬಗ್ಗೆ ಸಸ್ಯ ಸಂತೆಯಲ್ಲಿ ಮಾಹಿತಿ ನೀಡುತ್ತಿರುವುದರಿಂದ ಎಲ್ಲರಿಗೂ ಪ್ರಯೋಜನವಾಗುತ್ತಿದೆ ಎಂದು ತಿಳಿಸಿದರು. ನಾವು ಇಲ್ಲಿ ಇವತ್ತು ಮಾಡ್ತಿರೋದು ಬಯೋ ಕಂಟ್ರೋಲ್ ಏಜೆಂಟ್ ಅಂತ. ಸೊ ಇದರಲ್ಲಿ ಸೂಡೋಮೋನಾಸ್, ಟ್ರೈಕೋಡರ್ಮಾ ಮತ್ತು ಬ್ಯಾಸಿಲಸ್, ಸ್ಪೆಸಿಲೋಮೈಸಿಸ್ ಅಂತ ಹಲವಾರು ಜೈವಿಕ ನಿಯಂತ್ರಕಗಳನ್ನು ಬಳಸಿ ನಾವು ಹೆಂಗೆ ಬೆಳೆಗಳನ್ನು ಬೆಳಿಬೇಕೆಂಬುದನ್ನ ನಾವಿಲ್ಲಿ ಕಲ್ಕೊಂತೀವಿ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ, ಬದುವಿನಲ್ಲಿ ತೋಟಗಾರಿಕೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಸ್ಯ ಸಂತೆ ಏರ್ಪಡಿಸಲಾಗಿದೆ. ವಿದೇಶಿ ಮತ್ತು ಸ್ವದೇಶಿ ಸಸ್ಯಗಳು ಯೋಗ್ಯ ದರದಲ್ಲಿ ಮಾರಾಟಕ್ಕೆ ಲಭ್ಯವಿವೆ. ರೈತರಿಗೆ ತೋಟಗಾರಿಕೆ ಬಗ್ಗೆ ಮಾಹಿತಿ ನೀಡುವುದು ಪ್ರಮುಖ ಉದ್ದೇಶ ಎಂದರು. ಇಲ್ಲಿ ಮುಖ್ಯವಾಗಿ ರೈತರಿಗೆ ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಬೆಳೆದಿರತಕ್ಕಂಥ ಮಾವು, ದಾಳಿಂಬ್ರೆ, ನಿಂಬೆ, ನುಗ್ಗೆ, ಕರಿಬೇವಿನ ಸಸಿಗಳನ್ನ ಇಲ್ಲಿ ನಾವು ಮಾರಾಟವನ್ನ ಮಾಡ್ತಾ ಇದ್ದೇವೆ ಯೋಗ್ಯ ಬೆಲೆಗೆ.